ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇದೆಲ್ಲ ಹೇಗ್ ಸಾಧ್ಯ? ನಿನ್ನೆ ಎಲ್ಲ ಅಷ್ಟು ದೂರ ಇದ್ದವರು ಒಂದ್ ರಾತ್ರಿಲಿ ಇಷ್ಟೊಂದು ಚೇಂಜಸ್ಸು ನಂಬೋಕೆ ಆಗ್ತಿಲ್ಲ ಅಲ್ವಾ? ಒಂದೇ ರಾತ್ರಿಯಲ್ಲಿ ಹೇಗೆ ಸಾಧ್ಯ ಅಂತ ನನಗೂ ಗೊತ್ತಾಗ್ಲಿಲ್ಲ. ಬಾಸ್, ಈ $1,000,000 ಪ್ರಶ್ನೆಗೆ ನೀವೇ ಉತ್ತರ ಕೊಡಬೇಕು. ಆ್ಯಕ್ಚುಲಿ ನಿನ್ನೆ ರಾತ್ರಿ ಏನಾಯ್ತು ಅಂದರೆ, ಅಪ್ಪ, ಪ್ರಮೋದ್, ಏನು ನಾಳೆ ಪ್ರೆಸೆಂಟೇಷನ್ ಇದೆ ಅಂತ ಎಕ್ಸೈಟ್ಮೆಂಟಾ ಅಥವಾ ಟೆನ್ಷನ್ನಾ? ಎರಡೂ ಅಲ್ಲಪ್ಪ. ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ರಿಯಲಿ? ಮಾತಾಡು. ಅಪ್ಪ, ನೀವು ನನ್ನ ಹೊಗಳಿದ್ರಿ, ನನ್ನ ಕೆಲಸ ನೋಡಿ ಅಪ್ರಿಷಿಯೇಟ್ ಮಾಡಿದ್ರಿ, ಖುಷಿ ಆಯಿತು, ಹೆಮ್ಮೆನೂ ಅನಿಸ್ತು ಅಪ್ಪ. ಆದರೆ ಪ್ರೇಮ್ ಬಗ್ಗೆ ಯಾಕಪ್ಪ ತಪ್ಪಾಗಿ ಮಾತಾಡಿದ್ರಿ? ಪ್ರೇಮ್ ಬಗ್ಗೆ ನಾನೇನು ಹೇಳಿದೆ? ತುಂಬ ಹೇಳಿದ್ರಿ ಅಪ್ಪ. ಆ್ಯಕ್ಚುಲಿ ಪ್ರೇಮ್ ಬಗ್ಗೆ ಕೆಟ್ಟಾಗೆ ಹೇಳಿದ್ರಿ ಅಪ್ಪ. ನನಗೆ ಯಾಕೋ ನೀವು ಪ್ರೇಮ್ ಬಗ್ಗೆ ತಪ್ಪಾಗಿ ಮಾತಾಡಿದ್ದು ಒಪ್ಕೊಳ್ಳೋಕ್ಕಾಗ್ತಿಲ್ಲ ಅಪ್ಪ. ಹೌದು ಅಪ್ಪ, ಅವ್ನು ದುಡುಕ್ತಾನೆ, ಚಿಕ್ಕವನು, ರೇಗ್ತಾನೆ, ಬೇಗ ರಿಯಾಕ್ಟ್ ಮಾಡ್ತಾನೆ, ಕೋಪನೂ ಬೇಗ ಬರುತ್ತೆ. ಆದರೆ ನೀವು ಹೇಳ್ದ ಹಾಗೆ ಅವ್ನು ಯೂಸ್ಲೆಸ್ ಅಲ್ಲ ಅಪ್ಪ. ನನ್ನ ತಮ್ಮ ಪ್ರೈಸ್ಲೆಸ್. ಅವನು ಚಿಕ್ಕವನು, ಜವಾಬ್ದಾರಿ ಇಲ್ಲ ಅಂತಂದ್ರಿ. ಮಳೆ ಬರೋ ತನಕ ಛತ್ರಿಗೆ ಬೆಲೆ ಇಲ್ಲ ಅಪ್ಪ. ಸಂದರ್ಭ ಬಂದಾಗ ಅವನೇನು ಅಂತ ಪ್ರೂವ್ ಮಾಡೇ ಮಾಡ್ತಾನೆ. ನೀವು ಹೇಳಿದ ನಿಜ ಅಪ್ಪ. ಅವನು ಚಿಕ್ಕವನೇ. ನಾಳೆ ದಿನ ಅವನು ಎಷ್ಟೇ ಎತ್ತರಕ್ಕೆ ಬೆಳೆದ್ರು ಅವನು ಚಿಕ್ಕ ಮಗುವಾಗೇ ಇರ್ತಾನೆ ಹೊರತು ಅವನ ತಲೆಯಲ್ಲಿ ಅಹಂಕಾರ ಬೆಳೆಯಲ್ಲ ಅಪ್ಪ. ಯಾಕೆ ಹೇಳಿ? ಬೆಳೆಸಿರೋದು ನೀವಪ್ಪ, ಅವನು ನಿಮ್ಮ ಮಗ. ಅವನು ಅಂಥವನ ಬಗ್ಗೆ ಯಾಕೆ ಇಷ್ಟು ಕೆಟ್ಟದಾಗಿ ಮಾತಾಡಿದ್ರಿ ಅಪ್ಪ? ಅಣ್ಣ, ದಯವಿಟ್ಟು ನನ್ನ ಕ್ಷಮಿಸು. ರಿಯಲಿ ಸಾರಿ. ಸಾರಿ ಅಣ್ಣ, ರಿಯಲಿ ಸಾರಿ. ನಾನು ನಿಜವಾಗ್ಲೂ ತಪ್ಪು ಮಾಡಿಬಿಟ್ಟೆ. ಹೋಗಿ ಹೋಗಿ ನಿನ್ನಂತವನ ಹತ್ರ ಜಗಳ ಮಾಡಿದ್ನಲ್ಲ, ನಾನು ಎಂಥ ಪಾಪಿ. ಅಣ್ಣ, ಪ್ಲೀಸ್ ಫರ್ಗಿವ್ ಮೀ. ಅಪ್ಪ, ನಾನು ಆ್ಯಕ್ಚುಲಿ ಅಣ್ಣನ ಬಗ್ಗೆ ಮಾತಾಡಬೇಕು ಅಂತಾನೆ ಬಂದೆ. ಇವನು ನನ್ನ ಅಣ್ಣ, ನನಗಿಂತ ದೊಡ್ಡವನು ಅನ್ನೋ ಫೀಲ್ ಇದೆ ಅಂತ ಹೇಳಿದ್ರಲ್ವಾ? ಹೌದು, ನನ್ನ ಅಣ್ಣ ನನ್ನ ಪಾಲ್ಗೆ ಯಾವತ್ತಿದ್ರೂ ದೊಡ್ಡವನೇ. ಯಾಕೆ ಹೇಳಿ? ನೀವು ಕೂಡ ನಿಮ್ಮ ಅಣ್ಣಂಗೆ ಇದೇ ರೀತಿ ಬೆಲೆ ಕೊಡ್ತಿದ್ರಿ. ಅದನ್ನು ನಾನು ನಿಮ್ಮನ್ನು ನೋಡಿ ಕಲ್ತಿದ್ದೀನಿ ಅಪ್ಪ. ಅಪ್ಪ, ದಯವಿಟ್ಟು ತಪ್ಪು ತಿಳಿಬೇಡಿ. ಅಣ್ಣನ ಬಗ್ಗೆ ಯಾಕಪ್ಪ ತಪ್ಪಾಗಿ ಮಾತಾಡಿದ್ರಿ? ಗುಡ್. ಇದನ್ನೇ ಅಣ್ಣ ತಮ್ಮಂದಿರ ಸಂಬಂಧ ಅಂತ ಹೇಳೋದು. ಇನ್ಫ್ಯಾಕ್ಟ್ ನಾನು ನಿಮ್ಮಿಬ್ಬರ ಹತ್ರನೂ ಸಪ್ರೇಟಾಗಿ ಭೇಟಿಯಾಗಿ ಒಬ್ಬರನ್ನ ಹೊಗಳಿ ಇನ್ನೊಬ್ಬರನ್ನ ತೆಗೆಳಿದೆ. ಬಟ್ ನಿಮ್ಮನ್ನು ಹೊಗಳಿದ್ದಕ್ಕಿಂತ ಇನ್ನೊಬ್ಬರನ್ನ ತೆಗಳಿದ್ದು ನಿಮಗೆ ಬೇಜಾರಾಯಿತು. ನನ್ನ ಮುಂದೆ ಬಂದು ನಿಂತ್ಕೊಂಡು ಮಾತಾಡೋಕ್ಕೂ ಹೆದರ್ತಿದ್ದವರು ಇವತ್ತು ಯಾಕೆ ನನ್ನ ತಮ್ಮನ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರಿ ಅಂತ ನೀನು, ನಮ್ಮ ಅಣ್ಣನ ಬಗ್ಗೆ ಯಾಕೆಷ್ಟು ಹೀನಾಯವಾಗಿ ಮಾತಾಡಿದ್ರಿ ಅಂತ ನೀನು ಪ್ರಶ್ನೆ ಮಾಡ್ತಿದ್ಯಾ ಅಂದರೆ ಅದನ್ನು ಮಾಡಿಸ್ತಾ ಇರೋದು ನಿಮ್ಮೊಳಗಿರೋ ಆ ಸಹೋದರ ಸಂಬಂಧ. ಇದು ನಿಮಗೆ ಗೊತ್ತಿಲ್ಲದೆ ತುಂಬ ಆಳವಾಗಿ ಬೆಳೆದ್ಬಿಟ್ಟಿದೆ. ನೀವು ಬೇಕು ಅಂದರೂ ಅಳಿಸೋಕ್ಕಾಗಲ್ಲ.
ಯು ನೋ ಒನ್ ಥಿಂಗ್, ಜಗತ್ತಲ್ಲಿ ಸಲಿಗೆಯಿಂದ ಶುರುವಾಗಿ ಜಗಳದಲ್ಲಿ ಎಂಡಾಗುವಂಥ ಸಂಬಂಧಗಳು ತುಂಬ ಇದೆ. ಆದರೆ ಜಗಳದಿಂದ ಶುರುವಾಗಿ ಸಲಿಗೆಯಲ್ಲಿ ಎಂಡಾಗುವಂಥ ಸಂಬಂಧ ಅಂದರೆ ಅಣ್ಣ ತಮ್ಮಂದಿರ ಸಂಬಂಧ. ಚಿಕ್ಕ ವಯಸ್ಸಲ್ಲಿ ಜಗಳ ಆಡ್ತೀರಾ, ಒಬ್ರ ಮೇಲೆ ಒಬ್ರು ಚಾಡಿ ಹೇಳ್ತೀರಾ, ಎಲ್ಲನೂ ಮಾಡ್ತೀರಾ. ಆದರೆ ತೊಂದರೆ ಇದೆ ಅಂತ ಗೊತ್ತಾದರೆ ಒಬ್ರಿಗೊಬ್ರು ಬಂದು ನಿಂತ್ಕೋತೀರಾ. ಸಿಚುವೇಶನ್ ಏನೇ ಇರಲಿ, ಅ ಬ್ರದರ್ ವಿಲ್ ಆಲ್ವೇಸ್ ಸ್ಟ್ಯಾಂಡ್ ಬೈ. ಈಗ ನೀವಿಬ್ಬರು ಒಬ್ರನ್ನೊಬ್ರು ಸಪೋರ್ಟ್ ಮಾಡ್ಕೊಂಡು ಮಾತಾಡಿದ್ರಲ್ಲ, ಹೀಗೆ ಹೇಳಿ ಮೇಲೆ ಯಾವತ್ತೂ ನಾವಿಬ್ರು ಈ ಥರ ಜಗಳ ಮಾಡಲ್ಲ. ಹೌದು ಅಪ್ಪ, ತಿಳಿದೇ ತಪ್ಪಾಗೋಯ್ತು. ನಿಮ್ಮಲ್ಲಿ ಏನು ನಡೀತಾ ಇತ್ತು ಅಂತ ನನಗೆ ಗೊತ್ತಿತ್ತು. ಆದರೂ ನೀವಾಗೆ ಸರಿ ಹೋಗ್ತೀರಾ ಅಂತ ಕಾದೆ. ಬಟ್ ಅದಾಗಲಿಲ್ಲ. ನಿಮ್ಮಲ್ಲಿ ಮತ್ತೆ ಸಲಿಗೆ ಬೆಳೆಯೋದಕ್ಕೆ ಒಂದು ಸ್ಪಾರ್ಕ್ ಬೇಕಿತ್ತು. ಆ ಸ್ಪಾರ್ಕ್ ನಾನು ಅದೇ ಅಷ್ಟೇ. ಏನಿದೆ, ಈಗೆಲ್ಲ ಸರಿ ಹೋಯ್ತಲ್ಲ, ಇನ್ಮೇಲಾದರೂ ಈ ಒಗ್ಗಟ್ಟನ್ನು ಹೀಗೆ ಕಾಪಾಡ್ಕೊಳ್ಳಿ. ಇದನ್ನು ಸ್ಟಡಿ ಮಾಡಿ ಪ್ರಿಪೇರ್ ಆಗಿ. ಥ್ಯಾಂಕ್ಸ್ ಅಪ್ಪ. ಥ್ಯಾಂಕ್ ಯು ಅಪ್ಪ. ಅಪ್ಪ, ಯಾವತ್ತು ನೀವು ತಲೆ ತಗ್ಸೋ ಕೆಲಸ ಮಾಡಲ್ಲ ಅಪ್ಪ. ಹೌದಪ್ಪ, ಅಣ್ಣ ತಮ್ಮಂದ್ರು ಹೇಗಿರಬೇಕು ಅಂತ ಮತ್ತೆ ನಾವು ಪ್ರೂವ್ ಮಾಡಿ ತೋರಿಸ್ತೀವಿ. ಗುಡ್, ಯಾವಾಗಲೂ ಹೀಗೆ ರೀ. ಥ್ಯಾಂಕ್ ಯು ಅಪ್ಪ. ಗುಡ್ ನೈಟ್. ಗುಡ್ ನೈಟ್ ಅಪ್ಪ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.